ಇದು ರವೆ ಹಾಲಲ್ಲಿಯೇ ಬೇಯಿಸಬೇಕು. ಅದೊಂದು 15 ನಿಮಿಷ ಹಿಡಿತದೆ ಬೇಯಲಿಕ್ಕೆ. 15 20 ನಿಮಿಷದೊಳಗಡೆ ರೈಸ್ ಖೀರ್ ರೆಡಿ ಆಗ್ತದೆ. ಯಾವತ್ತಾದರೂ ಈ ಥರ ನೀವು ಮಾಡಿದ್ದೀರಾ? ಮಾಡಿದರೆ ನೀವು ಯಾವ ಥರ ಮಾಡಿದ್ದೀರಿ ಅಂತೇಳಿ ನನಗೆ ಹೇಳಿ. ಮತ್ತು ಈ ಥರ ಸಹ ಖೀರ್ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತಂದೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 10 ನಿಮಿಷ ಆದಮೇಲೆ ನಾನು ಚೆಕ್ ಮಾಡ್ಕೊಂಡಿದ್ದೇನೆ. ತುಂಬ ಸ್ಮೂತ್ ಆಗಬೇಕು ರವೆ ಸಹ. ನಾವೀಗ ರೈಸ್ ಖೀರ್ ಮಾಡುವಾಗ ಎಷ್ಟು ಸ್ಮೂತ್ ಆಗ್ತದೆ ಹಾಗೆ ಇದು ಸಹ ತುಂಬ ಸ್ಮೂತ್ ಆಗಬೇಕು. ಮತ್ತು 12 ನಿಮಿಷ ಆಗುವಾಗ ಸಕ್ಕರೆ ಹಾಕ್ಕೊಳ್ಬೇಕು ಇದಕ್ಕೆ. ನಾನೀಗ ಸಕ್ಕರೆ ಹಾಕ್ಕೊಳ್ತೇನೆ. ಸಕ್ಕರೆ ಸಹ ನಾನು ಇಲ್ಲಿ ಅರ್ಧ ಕಪ್ಪಿನಷ್ಟು ತಗೊಂಡೆ. 3/4 ಕಪ್ ರೈಸಿಗೆ ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೆ 3/4 ಕಪ್ ರೈಸಿಗೆ 3/4 ಕಪ್ ಸಕ್ಕರೆ ಹಾಕ್ಕೊಳ್ಬೋದು. ಸ್ವಲ್ಪ ಇನ್ನೂ ಸಹ ಸಪ್ಪೆ ಬೇಕಂತ ಹೇಳಿದರೆ ಇನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಒಬ್ಬರಿಗೆ ರೈಸ್ ಇದೆ ಖೀರ್ ಹಾಗೇನೆ ಮಾಡಿದರೆ ಒಳ್ಳೆಯದಾಗ್ತದೆ, ಒಬ್ಬರಿಗೆ ಈ ಥರ ಮಾಡಿದರೆ ಒಳ್ಳೆಯದಾಗ್ತದೆ. ನನಗಿದು ಒಳ್ಳೆಯದಾಗ್ತದೆ. ಮತ್ತು ಬೇಗ ಆಗ್ತದೆ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಇದು. ಸಕ್ಕರೆ ಹಾಕಿ ಪುನಃ 5 ನಿಮಿಷ ನಾನು ಕುದಿ ತರಿಸ್ಕೊಳ್ತಾ ಇದ್ದೇನೆ. ಸಕ್ಕರೆ ಅದೆಲ್ಲ ಸ್ವಲ್ಪ ಎಳ್ಕೊಳ್ಳಿ ಅಂತೇಳಿ. ಈಗ 15 ನಿಮಿಷ ಆಗಿದೆ. ನಾನೀಗ ಏಲಕ್ಕಿ ಪೌಡರ್ ಹಾಕ್ಕೊಂಡು ನೋಡಿ. ಆಮೇಲೆ ಡ್ರೈ ಫ್ರೂಟ್ಸ್ ಸಹ ನೀವು ಎಕ್ಸ್ಟ್ರಾ ಪುನಃ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಇದು ಬಾದಾಮ್ ಮತ್ತು ಗೋಡಂಬಿದು ಪುಡಿ ಉಂಟು ನನ್ನ ಹತ್ರ, ಅದನ್ನೇ ಹಾಕ್ಕೊಳ್ತೇನೆ ನಾನು. ಹಾಗೆಯೇ ಹಾಕ್ಕೊಳ್ತಾ ಇದ್ದೇನೆ, ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾ ಇಲ್ಲ. ನಾನು ಇದಕ್ಕೆ ಸ್ವಲ್ಪ ಸಹ ತುಪ್ಪ ಹಾಕಲಿಲ್ಲ, ಹಾಗೆ ಹಾಲಲ್ಲಿಯೇ ಮಾಡ್ಕೊಳ್ತಾ ಇದ್ದೇನೆ. ಒಂದು 2 ನಿಮಿಷ ಕುದಿ ತರಿಸ್ಕೊಂಡ್ರೆ ಸಾಕು. ಈಗ ರೆಡಿ ಆಯಿತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲಿಗೆ. ಮತ್ತು ಇದು ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಈಗ ನಾನು ಗ್ಯಾಸ್ ಆಫ್ ಮಾಡಿದೆ ನೋಡಿ, ರೆಡಿ ಆಯಿತು. ಥ್ಯಾಂಕ್ ಯು.